ಈ ರೀತಿ ಒಂದೇ ಒಂದು ಹಾಲಿನ ಕವರ್ ಇದ್ದರೆ ಸಾಕು, ನಿಮ್ಮ ಮನೆಯಲ್ಲಿ ಆರಾಮಾಗಿ ಸಲೀಸಾಗಿ ನೀವು ದೇವರ ಮನೆಯ ಮುಂದೆ ರಂಗೋಲಿನ ಹಾಕಬಹುದು. ನಿಮಗೆಲ್ಲ ಗೊತ್ತಿರುವಂತೆ ದೇವರ ಮನೆಯಲ್ಲಿ ಅಥವಾ ಹೊರಗಡೆ ಬಾಗಿಲ ಹೊರಗೆ ಆದರೂ ಅಷ್ಟೇ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿದರೆ ಅದು ಶ್ರೇಷ್ಠ ಅನ್ನೋದು ನಿಮ್ಮೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿರುವ ವಿಚಾರ. ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಗಂಟಿಲ್ಲದೆ ರೀತಿ ಕಲಿಸ್ಕೊ ಬಂದಿದ್ದೀನಿ. ಅದನ್ನು ಈಗ ನಾವೇನು ಕಲಿಸ್ಕೊಂಡು ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ನಾನೀಗ ಹಾಲಿನ ಕವರಲ್ಲಿ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ನೀವೇನು ಮಾಡಬೇಕು, ಹಾಲಿನ ಕವರನ್ನು ಹೀಗೆ ಈ ರೀತಿ ಮಡಚ್ಕೊಂಡು ಅಲ್ಲಿ ಒಂದು ರಬ್ಬರ್ ಬ್ಯಾಂಡಿಂದನೋ ಅಥವಾ ಒಂದು ದಾರದಿಂದನೋ ಅದನ್ನು ನೀಟಾಗಿ ಗಂಟು ಹಾಕ್ಕೊಂಡು ಬಿಡಿ. ನಾನಿಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನು ಬಳಸ್ತಾ ಇದ್ದೀನಿ. ನೋಡಿ ಹೀಗೆ ನಮ್ಗೆ ಎಷ್ಟು ಬೇಕು ಅಷ್ಟು, ಅಂದರೆ ನಾವು ಯಾವ ರೀತಿ ಚಿಕ್ಕದಾಗಿರುವಂತಹ ರಂಗೋಲಿ ಹಾಕಬೇಕಾ ಅಥವಾ ದೊಡ್ಡದಾಗಿರುವಂತಹ ರಂಗೋಲಿ ಹಾಕಬೇಕಾ ನೋಡಿಕೊಂಡು ನೀವು ಆ ಹಿಟ್ಟನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನೋಡಿ ನಂತರ ಅಲ್ಲಿ ರಬ್ಬರ್ ಹಾಕಿ ಆದಮೇಲೆ ಇಲ್ಲಿ ಚಿಕ್ಕದಾಗಿರುವಂತಹದ್ದು ತೂತನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ನೋಡಿ ನಾವೇನು ಕೋನ್ ಶೇಪಲ್ಲಿ ಮೆಹಂದಿ ಹಾಕ್ತೀವಲ್ಲ, ಹಾಗೆ ನೀವು ಇದನ್ನು ಒಂದು ಚಿಕ್ಕದಾಗಿರುವಂತಹ ಹೋಲನ್ನು ಮಾಡ್ಕೊಂಡ್ಬಿಟ್ಟು ಆ ಹೋಲಿನಲ್ಲಿ ನೀವು ಅಕ್ಕಿ ಹಿಟ್ಟು ಬರುವಂತೆ ನೋಡಿ ಹೀಗೆ ನೀವು ರಂಗೋಲಿನ ಹಾಕಬಹುದು. ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ನೀವು ಸರಿ ಹಾಕಿಬಿಟ್ರೆ ಸಾಕು, ನೀಟಾಗಿ ಬರುತ್ತೆ. ಹಾಗೆಯೇ ಈ ರೀತಿ ನೀವು ಅಕ್ಕಿ ಹಿಟ್ಟಲ್ಲಿ ಹಾಕಿದರೆ ಬೆಳಗ್ಗೆ ಹಾಕಿರೋ ರಂಗೋಲಿ ಸಂಜೆ ಆದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಳಿಸಿ ಕೂಡ ಹೋಗೋದಿಲ್ಲ. ನೀರು ಹಾಕಿ ನಾವು ರೆಡಿ ಮಾಡಿರ್ತೀವಲ್ವ, ಅದು ಅಳಿಸಿ ಕೂಡ ಹೋಗೋದಿಲ್ಲ. ನೀಟಾಗಿ ಹೇಗೆ ಹಾಕಿರ್ತೀವಿ ನೋಡಿ ಹಾಗೇ ಇರುತ್ತೆ. ನೋಡಿ ಆರಾಮಾಗಿ ಸಲೀಸಾಗಿ ನಾವು ಈ ರೀತಿ ಹಾಕಿ ಬಿಡಬಹುದು. ಹಾಗೆಯೇ ದೇವರ ಮನೆಯಲ್ಲಿ ಹಾಕೋದಾದರೆ ಓಮು, ಸ್ವಸ್ತಿಕ್ಕು, ಹಾಗೆಯೇ ಸ್ಟಾರು ಇದೆಲ್ಲ ಬರೀಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ, ನೀಟಾಗಿ ಬರುತ್ತೆ. ಹಾಗೆಯೇ ನಾನಿಲ್ಲಿ ಸಿಂಪಲ್ ಡಿಸೈನನ್ನು ಬರೆದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇನ್ನೂ ಚೆನ್ನಾಗಿ ಡಿಸೈನ್ ಬಂದರೆ ಅವುಗಳನ್ನು ನೀವು ಬಿಡಿಸಬಹುದು. ನೋಡಿ ನಾನೀಗ ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ಈ ರೀತಿ ಬರೆದುಬಿಟ್ಟು ತೋರಿಸಿದ್ದೀನಿ. ನಿಮಗೆಲ್ಲ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಮರೀದೇನೆ ಲೈಕ್ ಮಾಡಿ. ಹಾಲಿನ ಕವರಲ್ಲೂ ನೀವು ರಂಗೋಲಿ ಹಾಕಬಹುದಾ ಅಂತ ಹೇಳಿ ನೀವೇನಾದರೂ ಊಹೆ ಕೂಡ ಮಾಡಿರಲ್ಲ ಅಲ್ವಾ. ನೋಡಿ ನಿಮಗೇನಾದರೂ ಇದು ಈಸಿ ಅನಿಸಿದರೆ, ಇದು ಅಬ್ಬಬ್ಬಾ ಎಷ್ಟು ಒಳ್ಳೆ ಐಡಿಯಾ ಅಂತ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ. ಹಾಗೆ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನೀವೆಲ್ಲ ಯಾವ ರೀತಿ ಟೆಕ್ನಿಕನ್ನು ಬಳಸ್ತೀರಾ, ಯಾವ ರೀತಿ ಟಿಪ್ಸ್ಗಳನ್ನು ಬಳಸ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ಓಕೆ, ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.